ಇವಾಗ ಒಂದು ಕರೆ ಇದೆ ಮ್ಯಾಮ್, ಅದನ್ನ ತಗೊಳ್ಳೋಣ. ತಗೊಳ್ಳಿ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್. ಕಾರ್ತಿಕ್ ಅಂತ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಸಾಗರ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ನನ್ ಬಗ್ಗೆನೆ. ಓಕೆ, ನೀವು ಹುಟ್ಟಿರುವಂತ ಸಮಯ ಮತ್ತೆ ದಿನಾಂಕ ಹೇಳಿ. 31/10/2003. 31/10/2003. 2003. ಹುಟ್ಟಿರುವಂತ ಸಮಯ ರಾತ್ರಿ 12:10. ರಾತ್ರಿ 12:10 AM. ಓಕೆ, ಮೇಡಮ್ ಅವರಿದ್ದಾರೆ, ಮಾತಾಡಿ. ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್ ನಿಮ್ದು ಧನುರಾಶಿ ಪೂರ್ವಾಷಾಢ ನಕ್ಷತ್ರ ಬರುತ್ತೆ. ಹೌದು ಮೇಡಮ್. ಏನ್ ಪ್ರಶ್ನೆ ಸರ್ ನಿಮ್ದು? ಉದ್ಯೋಗ, ಪ್ರೊಫೆಷನ್ ಯಾವ ಚೂಸ್ ಮಾಡ್ಲಿ ಅಂತ. ನಂಗೆ ಸ್ಪೋರ್ಟ್ಸ್ ಇಂಡಸ್ಟ್ರಿ ಇಷ್ಟ ಇದೆ, ಇಲ್ಲ ಬೇರೆ ಯಾವ್ದು ಇಂಡಸ್ಟ್ರಿ ಅದು ಚಾಯ್ಸ್ ಮಾಡೋದು ಅಂತ. ಸದ್ಯಕ್ಕೆ ಇವಾಗ ಏನ್ ಮಾಡ್ತಾ ಇದ್ದೀರಾ ನೀವು? ನಂದು ಈಗ ಗ್ರಾಜುಯೇಷನ್ ಕಂಪ್ಲೀಟ್ ಆಯ್ತು. 2022 ಇಂದ 29 ವರೆಗೂ ನಿಮ್ಗೆ ಕುಜದಶೆ ನಡೀತಾ ಇದೆ. ಹಾ ಮೇಡಮ್. ಆದ್ರೆ ನಿಮ್ ಜಾತಕದಲ್ಲಿ ಶನಿ ಕೆಟ್ಟಿದ್ದಾರೆ, ಆಯ್ತಾ? ಓ. ನೆಕ್ಸ್ಟ್ ನಿಮ್ಗೆ ರಾಹು ದಶೆ. ನೀವೇನು ಸ್ಪೋರ್ಟ್ಸ್ ಅಂತ ಹೇಳ್ತಿದ್ದೀರಾ, ಅದು ನಿಮ್ಗೆ ತುಂಬಾ ರಾಹು ತುಂಬಾ ಚೆನ್ನಾಗಿದ್ದಾನೆ. ಮತ್ತೆ ಇವಾಗ ನಡೀತಾ ಇರೋ ದಶೆ ಕೂಡ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಹಾ ಮೇಡಮ್. ಮತ್ತೆ ಇವಾಗ ನಡೀತಾ ಇರೋದು ಕುಜ ದಶೆ, 8ನೇ ಮನೆ ದಶೆ. ಈ ಟೈಮಲ್ಲಿ ನೀವೆಲ್ಲಾದ್ರೂ ಬಿದ್ದು, 2022ರಿಂದ ನಡೀತಾ ಇದೆ, ಎಲ್ಲಾದ್ರೂ ಬಿದ್ದು ಪೆಟ್ ಮಾಡ್ಕೊಳ್ಳೋದು ಅಥವಾ ಏನಾದ್ರೂ ಸ್ವಲ್ಪ ಸ್ಟಿಚ್ ಮಾಡ್ಕೊಳ್ಳೋದು, ಇಲ್ಲ ಮೂಳೆಗೆ ಸಂಬಂಧಪಟ್ಟಂತಹ ಒಂದು ಏಟ್ ಮಾಡ್ಕೊಳ್ಳೋದು, ಇದೆಲ್ಲ ಕೂಡ ಆಗತ್ತೆ. ಆತರ ಏನಾದ್ರೂ ಆಗಿದ್ಯಾ? ಇಲ್ಲ ಮ್ಯಾಮ್, ಅಂದ್ರೆ ಲೈಟ್ ಆಗಿ ಸ್ವಲ್ಪ ಗಾಯಗಳು ಅದೆಲ್ಲ ಆಗ್ತಾ ಇರತ್ತೆ ಮಧ್ಯೆ ಮಧ್ಯೆ. ಹಾ, ಚಿಕ್ಕ ಚಿಕ್ಕ ಗಾಯಗಳಾಗಿ ರಕ್ತ ಹೋಗೋದು ಹಂಗೆ ಆಗ್ತಿರುತ್ತೆ. ಹೌದಾ? ಅದು ಬಿಟ್ಟರೆ ನೋಡಿ ಸರ್, ನಿಮಗೆ ಸ್ಪೋರ್ಟ್ಸ್ ಅಂತ ಬಂದಾಗ ನಿಮಗೆ ನಿಮ್ಮ ಲಗ್ನ ಬಂದು ಕಟಕ ಲಗ್ನ ಬರುತ್ತೆ. ನಿಮ್ಮ ರಾಶಿ ಬಂದು ಕಟಕ ಲಗ್ನ ಬಂದು ನಿಮ್ಮ ರಾಶಿ ಬಂದು ಧನುರಾಶಿ ಬರುತ್ತೆ. ಸೊ ನಿಮ್ಮ ರಾಶಿ ತಗೊಂಡಾಗ ನಿಮಗೆ ನೋಡಿ, ರಾಹು ಬಂದು 5ನೇ ಮನೇಲಿ ಇದ್ದಾನೆ. ನಿಮ್ಮ ಲಗ್ನ ತಗೊಂಡಾಗ 10ನೇ ಮನೇಲಿ ರಾಹು ಇರ್ತಾನೆ. 10ನೇ ಮನೇಲಿ ರಾಹು ಇದ್ರೆ ನೀವು ತುಂಬಾ ಚೆನ್ನಾಗಿ ಕೆಲಸ, ಅಂದ್ರೆ ಹಾರ್ಡ್ ವರ್ಕ್ ಜಾಸ್ತಿ ಮಾಡ್ತೀರಾ. ಕೆಲಸದಲ್ಲಿ ನಿಮ್ಗೆ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗತ್ತೆ. ಅಂದ್ರೆ ದುಡ್ಡು ಕಾಸು ತುಂಬಾ ಚೆನ್ನಾಗಿ ಬರುತ್ತೆ. ಅಂದ್ರೆ ಯೋಗ ಕೊಡ್ತಾನೆ, ರಾಹು ಇರೋ ಜಾಗದಲ್ಲಿ ಯೋಗ ಕೊಡ್ತಾನೆ. ಅದೇ ರೀತಿ ನಿಮ್ಮ ಲೈಫ್ ಅಲ್ಲಿ ಶನಿ ಅನ್ನೋ ಗ್ರಹ ಕೆಟ್ಟಿದೆ, ಶನಿ ಕೆಟ್ಟಿದ್ದಾನೆ. ಯಾಕಂದ್ರೆ ಅವನು 12ನೇ ಮನೆಗೆ ಬರ್ತಾನೆ, ವ್ಯಯಸ್ಥಾನಕ್ಕೆ ಬರ್ತಾನೆ. ನೀವು ಪ್ರತಿ ಆ ದಶ ಬಂದಾಗ, ಆ ಭುಕ್ತಿ ಬಂದಾಗ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಬಟ್ ಇವಾಗ ನಡೀತಾ ಇರೋದು ಕುಜ ದಶ. ಹಲೋ ಹಲೋ. ಹಾ ಮ್ಯಾಮ್, ಶನಿ ದಶೆ ಬಂದಾಗ ಕೇರ್ಫುಲ್ ಇರ್ಬೇಕಾ? ಹೌದು ಹೌದು, ಅದು ನಿಮ್ಗೆ ಕೆಡುತ್ತೆ ಅಂತ ಹೇಳುತ್ತೆ. ಬಟ್ ಇವಾಗ ಕುಜ ದಶೆನೂ ಅಷ್ಟೇ ಅಂತ ಏನ್ ಒಳ್ಳೆ ದಶೆ ಅಲ್ಲ ನಿಮ್ಗೆ. ಯಾಕಂದ್ರೆ 8ನೇವನಾಗಿ ಅವ್ನು ಏನ್ ಕೊಡ್ಬೇಕೋ ಅದನ್ನ ಕೊಡ್ತಾನೆ. ತುಂಬಾ ಎಲ್ಲನ ಬಿದ್ರೆ ಮೂಳೆಗೆ ಪೆಟ್ಟಾಗೋ ಅಂತ ಒಂದು ಚಾನ್ಸು ಅತಿ ಹೆಚ್ಚಿರುತ್ತೆ. ಅದನ್ನ ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕಾಗತ್ತೆ. ಮತ್ತೆ ಸಡನ್ ಶಾಕಿಂಗ್ ನ್ಯೂಸ್ ಏನಾದ್ರೂ ಕೊಡ್ತಿರ್ತಾನೆ. ಮತ್ತೆ ಏನಾದ್ರೂ ನಿಮ್ಮ ಪ್ರಾಪರ್ಟಿ ಇದೆಯಾ? ನಿಮ್ಮ ಹೆಸರಲ್ಲಿ ಯಾವ್ದಾದ್ರು ಪ್ರಾಪರ್ಟಿ ಇದೆಯಾ? ಇಲ್ಲ ಮ್ಯಾಮ್. ತಗೊಳ್ಬೇಕು ಅಂತ ಏನಾದ್ರೂ ಆಂಬಿಷನ್ ಇದೆಯಾ? ಇಲ್ಲ ಮ್ಯಾಮ್, ಈ ಸಬ್ಜೆಕ್ಟ್ ಪ್ಲಾನ್ ಇಲ್ಲ. ಆ ಜಾಬ್ ಆದ್ಮೇಲೆ ಈಗ ಮ್ಯಾಮ್ ಗೌರ್ಮೆಂಟ್ ಪ್ರೈವೇಟ್ ಜಾಬ್ ಇದೆಯಾ ಮ್ಯಾಮ್ ಇವಾಗ? ಗೌರ್ಮೆಂಟ್ ಜಾಬ್ಗೂ ನೀವು ಯಾವ್ದಾದ್ರು ಎಕ್ಸಾಮ್ ಬರೆದ್ರೆ ಆಗತ್ತೆ ಸರ್. ಯಾಕಂದ್ರೆ ನಿಮ್ಗೆ ಬುಧನು ಮತ್ತೆ ಸೂರ್ಯನು ಚೆನ್ನಾಗಿದ್ದಾರೆ, ಗುರುನು ಚೆನ್ನಾಗಿದ್ದಾರೆ. ಓಕೆ ಮ್ಯಾಮ್. ಹಂಗಾಗಿ ಎಲ್ರು ಚೆನ್ನಾಗಿದ್ದಾರೆ. ನಿಮ್ಗೆ ಕುಜ ಮತ್ತೆ ಶನಿ ಒಬ್ರು ಕೆಟ್ಟಿದ್ದಾರೆ. ಮತ್ತೆ ಬೇರೆ ಊರಿಗೆ ಏನಾದ್ರೂ ಅವಾಗವಾಗ ಹೋಗ್ತಾ ಇರ್ತೀರಾ? ಬೇರೆ ಕಡೆ ಎಲ್ಲಾದ್ರೂ, ಇಲ್ಲ ಒಂದೇ ಕಡೆ ಕೆಲಸ ಮಾಡ್ತಿರ್ತೀರಾ, ಇಲ್ಲ ಒಂದೇ ಕಡೆ ಇದ್ದೀರಾ ನೀವು ಇಲ್ಲಿವರೆಗೂ? ಇಲ್ಲ ಮ್ಯಾಮ್, ಈಗ ಜಸ್ಟ್ ನಮ್ದು ಗ್ರಾಜುಯೇಷನ್ ಕಂಪ್ಲೀಟ್ ಆಗಿ ಕೆರಿಯರ್ ಚೂಸ್ ಮಾಡೋಣ ಅಂತ ವೇಟಿಂಗ್ ಆಗಿದೆ. ಹೌದಾ? ಬೇರೆ ಊರಿಗೆ ಹೋಗಿ ಕೆಲಸ ಮಾಡುವಂತ ಚಾನ್ಸಸ್ ಕೂಡ ಜಾಸ್ತಿ ಇದೆ ನಿಮ್ಗೆ. ಓಕೆ, ಬೆಂಗಳೂರೇ ಇದೆ ಮ್ಯಾಮ್ ಪ್ಲಾನ್. ಬೇರೆ ಊರುಗಳಲ್ಲೂ ಹೋಗಿ ಮಾಡ್ಬೋದು. ನೀವು ಇವಾಗ ಎಲ್ಲಿಂದ ಮಾತಾಡ್ತಾ ಇರೋದು? ಈಗ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಮ್ಯಾಮ್. ಹೌದಾ? ಸರಿ, ಊರನ್ನ ಚೇಂಜ್ ಮಾಡೋ ತರನು ಇರುತ್ತೆ ನಿಮ್ಗೆ. ಊರಾಗಿರ್ಬೋದು, ರಾಜ್ಯ ಆಗಿರ್ಬೋದು, ಕೊನೆಗೊಂದಿನ ದೇಶ ಆಗಿರ್ಬೋದು. ಈ ತರ ಚಾನ್ಸಸ್ ಅತಿ ಹೆಚ್ಚು ಬರುತ್ತೆ. ಯಾಕಂದ್ರೆ ನಿಮ್ಗೆ ರಾಹು ತುಂಬಾ ಫೇವರಬಲ್ ಆಗಿದ್ದಾನೆ. ಆ ತರ ಒಂದು ಇದನ್ನು ಮಾಡ್ಕೊಳ್ಬೋದು. ಸೊ ನಿಮ್ಗೆ ಶನಿ ಒಬ್ರು ಕೆಟ್ಟಿದ್ದಾರೆ, ಅದನ್ನ ಒಂಚೂರು ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ. ಅದು ಬಿಟ್ರೆ ನಿಮ್ಗೆ ಸೂಪರ್. ಗುರು ಮಾತ್ರ ನಿಮ್ಮ ಒಂದು ಜಾತಕಕ್ಕೆ ಯೋಗ ತಂದ್ಕೊಡೋ ಅಂತ ಜಾಗದಲ್ಲಿ ಇದ್ದಾನೆ. ಅಂದ್ರೆ ನಿಮ್ಗೆ ದುಡ್ಡು ಕಾಸು ನೇಮು ಫೇಮು ತಂದ್ಕೊಡೋ ಜಾಗದಲ್ಲಿ ನಿಮ್ಗೆ ಗುರು ತುಂಬಾ ಬಲವಾಗಿದ್ದಾನೆ. ಹಾಗಾಗಿ ನೀವು ಗುರುಗೆ ಪಟ್ಟಿರೋಂತಹ ಒಂದು ಬ್ರೇಸ್ಲೆಟ್, ಒಂದು ಸ್ಟೋನು, ಅಥವಾ ನಿಮ್ಮ ರೂಮಲ್ಲಿ ಒಂದು ದಕ್ಷಿಣಾಮೂರ್ತಿಯ ಒಂದು ಫೋಟೋ, ಇದನ್ನ ಹಾಕೊಳ್ಳಿ. ನಿಮ್ಗೆ ತುಂಬಾ ಪಾಸಿಟಿವ್ ಕೊಡುತ್ತೆ. ಅತಿ ಹೆಚ್ಚು ಯೆಲ್ಲೋ ಕಲರ್ ಬಟ್ಟೆ, ಮತ್ತೆ ರಾತ್ರಿ ಹೊತ್ತು ಚಂದ್ರ ನಮಸ್ಕಾರ ಮಾಡೋದು. ಯಾಕಂದ್ರೆ ನಿಮ್ದು ಕಟಕ ಲಗ್ನ ಆಗಿರೋದ್ರಿಂದ ಚಂದ್ರ ನಮಸ್ಕಾರ ಮಾಡೋದು, ಮತ್ತೆ ನೀರನ್ನ ಅತಿ ಹೆಚ್ಚಾಗಿ ಕುಡಿಯೋದು, ಹರಿಯೋ ನೀರಲ್ಲಿ ಸ್ನಾನ ಮಾಡೋದು, ಇದೆಲ್ಲ ಮಾಡಿದ್ರೆ ನಿಮ್ಮ ಅದೃಷ್ಟ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ನಿಮ್ ಪಾಸಿಟಿವ್ ತುಂಬಾ ಹೆಚ್ಚಾಗತ್ತೆ. ಧನ್ಯವಾದ ಸರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಓಕೆ ಸರ್.
ಎಸ್ ವೀಕ್ಷಕರೇ, ನಿಮ್ಮೆಲ್ಲಾ ಕಷ್ಟಗಳಿಗೆ ಪರಿಹಾರ ಬೇಕು ಅಂತ ಅಂದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ 8197676666 ಈ ನಂಬರ್ಗೆ ಈಗಲೇ ಕರೆ ಮಾಡಿ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಎಸ್ ಮ್ಯಾಮ್, ನಾವು ಆಗ್ಲೇ ಮಾತಾಡ್ತಾ ಇದ್ವಿ 7, 8, 9, 17 ಈ ಡೇಟ್ಗಳ ಬಗ್ಗೆ ಮಾತಾಡ್ತಾ ಹೋಗ್ತಾ ಇದ್ವಿ. ಇದ್ರ ಬಗ್ಗೆ ನಾವು ಮಾತಾಡ್ಕೊಂಡು ನೋಡಿ, ಈ ವರ್ಷದ ತುಂಬಾ ಡೇಂಜರಬಲ್ ತಿಂಗಳು ಇದೇ ಆಗಿರುತ್ತೆ. ಇದೇ ನವೆಂಬರ್ ತಿಂಗಳಾಗಿರುತ್ತೆ. ಯಾಕಂದ್ರೆ 11ನೇ ತಿಂಗಳು ಆಲ್ಮೋಸ್ಟ್ ಫಸ್ಟ್ ಇಂದ ಹೇಳ್ಕೊ ಬಂದೆ, ಸಾಲ್ ಇನ್ಸಿಡೆಂಟ್ ನಡೀತಾನೆ ಇರುತ್ತೆ. ಅದೇ ರೀತಿ 18, 17, 18, 19, 20 ಕೇರ್ಫುಲ್ ಆಗಿರ್ಬೇಕು. ಈ ಡೇಟ್ ಅಲ್ಲಿ ಹುಟ್ಟಿರೋರಾಗಿರ್ಬೋದು, ಈ ನಂಬರ್ ಮನೇಲಿರೋರಾಗಿರ್ಬೋದು, ಅದೇ ರೀತಿ ಈ ನಂಬರ್ ವೆಹಿಕಲ್ ಇರೋರಾಗಿರ್ಬೋದು, ಈ ನಂಬರ್ ಎಲ್ಲೆಲ್ಲಿ ಪಾಸ್ ಆಗುತ್ತೆ 17, 18, 19, 20 ನಿಮ್ಮ ವೆಹಿಕಲ್ ಅಲ್ಲಿ, ಫೋನ್ ಅಲ್ಲಿ, ಮತ್ತೆ ನಿಮ್ಮ ಮನೆ ನಂಬರು, ಈ ಡೇಟ್ ಅಲ್ಲಿ ಹುಟ್ಟಿರೋರು ಎಲ್ಲರೂ ಕೂಡ ಈ ಒಂದು ತಿಂಗಳಲ್ಲಿ ಈ ಡೇಟ್ಗಳಲ್ಲಿ ತುಂಬಾ ಹುಷಾರಾಗಿರಿ. ಮತ್ತೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ 18 ಅಂತ ಅಂದೆ, ಇವತ್ತಿನ ಡೇಟ್ ಬಂದು 18 ಆಗಿರುತ್ತೆ. ಇವತ್ತು ತುಂಬಾ ಡೇಂಜರ್ ಡೇಟು ಈ ತಿಂಗಳಿಗೆ. ಈ 2 ಅಂತ ಅಂದಾಗ ಈ 11ನೇ ತಿಂಗಳಿಗೆ ಈ 9 ಅಂದ್ರೆ 18 ಅನ್ನೋದು ತುಂಬಾ ಡೇಂಜರ್. ಇವತ್ತು ಅಷ್ಟೇ, ಇವತ್ತು ಏನ್ ಬೇಕಾದ್ರೂ ನಡಿಬಹುದು. ಇವತ್ತು ಯಾವ್ದಾದ್ರು ಒಂದು ಬಿಗ್ ನ್ಯೂಸ್ ಬರುತ್ತೆ ಬೇಕಂದ್ರೆ ನೋಡಿ. ಇವಾಗ ನಿನ್ನೆ ಹೇಗಾಯ್ತು ಅದೇ ರೀತಿ ಇವತ್ತು ಕೂಡ ಆಗುತ್ತೆ, ನಾಳೆನೂ ಕೂಡ ಆಗುತ್ತೆ. 20ನೇ ತಾರೀಕಂತೂ ಖಂಡಿತವಾಗ್ಲೂ ಏನಾದ್ರು ಒಂದಾಗುತ್ತೆ. ಇದು ಬಿಟ್ರೆ ನೆಕ್ಸ್ಟ್ ವೀಕು ಇದೇ ರೀತಿ 26, 27, 28, 29 ಅಂತೂ ತುಂಬಾ ಈ ವರ್ಷದ ಕೊನೆಯ ಡೇಂಜರ್ ಡೇಟು. ಅವತ್ತು ಕೂಡ ಏನ್ ಬೇಕಾದ್ರೂ ಆಗ್ಬೋದು, ಯಾರನ್ನಾದ್ರೂ ನಾವು ಕಳ್ಕೊಳ್ಬೋದು, ಮುಖ್ಯವಾಗಿರೋ ವ್ಯಕ್ತಿನ ಕಳ್ಕೊಳ್ಳಬಹುದು. ಈ ತರ ಏನಾದ್ರೂ ಒಂದು ಇನ್ಸಿಡೆಂಟ್ ಆದಾಗ ಎಲ್ಲ ಒಂದ್ ಕಡೆ ಸಿಕ್ಕಾಕೊಳ್ಳೋದು ಅಥವಾ ಸರ್ಕಾರದಲ್ಲಿ ಏನಾದ್ರೂ ಆಗೋದು, ಈ ತರ ಎಲ್ಲಾನು ಆಗ್ತಾ ಹೋಗುತ್ತೆ. ಆ ಡೇಟ್ ಅಲ್ಲಿ ಹುಟ್ಟಿರೋರು ಕೂಡ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಮತ್ತೆ ಮುಖ್ಯವಾಗಿ 18 ಅಂತ ಬಂದಾಗ ನೋಡಿ, 18ನೇ ತಾರೀಕು ಬಗ್ಗೆ ಸ್ವಲ್ಪ ಮಾತಾಡ್ತೀನಿ. 18 ಅಂತಂದ್ರೆ ನಮ್ಮ ಲೈಫಲ್ಲಿ ತುಂಬಾ ಅಚೀವ್ಮೆಂಟ್ ನ 18ನೇ ತಾರೀಕು ಹುಟ್ಟಿರೋರೆಲ್ಲ ತುಂಬಾ ಸಾಧಿಸಿರೋರು. ಎಕ್ಸಾಂಪಲ್ ಸಾಕಷ್ಟು ಜನ ಇದ್ದಾರೆ. ಹೌದು, ತುಂಬಾ ಸಾಧಿಸಿರ್ತಾರೆ. ಅದು ಕರ್ನಾಟಕಕ್ಕೆ ಒಂದು ಅಚ್ಚು ಬಂದಿರುವಂತ ಒಂದು ನಂಬರ್ 18 ಅನ್ನೋ ನಂಬರು. ಸೊ ಈ 18 ಅನ್ನೋದಕ್ಕೆ ತುಂಬಾ ನಾವು ಏನ್ ಹೇಳ್ತೀವಿ ಇವಾಗ ನೋಡಿ, 18 ಅಂದ್ರೆ ಈ ಮಹಾಭಾರತದ ಒಂದು ಕುರುಕ್ಷೇತ್ರ ಯುದ್ಧ ನಡೆದಿದ್ದು ಕೂಡ 18 ದಿನಗಳ ಕಾಲ ನಡೆಯುತ್ತೆ. ಸೊ ಈ 18 ದಿನದಲ್ಲಿ ಆ ಯುದ್ಧ ನಡೆದಿರೋದು ಒಂದು ರೀತಿ ಆದ್ರೆ, ದೊಡ್ಡ ಮನೆಯಲ್ಲಿ ತಾತಂದಿರ್ನ, ದೊಡ್ಡ ಕುಟುಂಬದವ್ರನ್ನೆಲ್ಲ ಕಳ್ಕೊಳ್ತಾರೆ. ಈ ಒಂದು ಯುದ್ಧದಲ್ಲಿ ಬೇರೆಯವರು ಬೇಡ, ಅವರ ಕುಟುಂಬದವರು, ತಾತಂದಿರ್ನ, ತಂದೆ ಅವ್ರನ್ನ, ಅಜ್ಜಂದಿರ್ನ, ಮಾವಂದಿರ್ನ, ಮಕ್ಕಳನ್ನ ಎಲ್ಲರನ್ನು ಕಳ್ಕೊಳ್ಳೋ ಅಂತ ಒಂದು ಇದು ಈ 18 ಆದ್ರೆ ಇದು ಈ ಇತಿಹಾಸದಲ್ಲಿ ನಡೆದಿರೋದು. 18 ಅನ್ನೋದಕ್ಕೆ ಪವರ್ ಹೇಳ್ತಾ ಇದ್ದೀನಿ. ಆದ್ರೆ ಆ ಕುರುಕ್ಷೇತ್ರ ಯುದ್ಧ ಇವತ್ತಿಗೂ ಕೂಡ ಅದು ಒಂದು ಮಿರಾಕಲ್ ಆಯ್ತು. ಇವತ್ತಿಗೂ ಕೂಡ ಅದು ಎಲ್ಲರ ಬಾಯಲ್ಲೂ ಬರುತ್ತೆ. 18 ದಿನ ಮಹಾಭಾರತ ಯುದ್ಧ ನಡೆದಿದ್ದು, ಆ ಕುರುಕ್ಷೇತ್ರ ಯುದ್ಧ ನಡೆದಿದ್ದು ಅಂತ ಬರುತ್ತೆ. ಅಂದ್ರೆ ಮನೆ ಮಾತಾಗುತ್ತೆ, ಆದ್ರೆ ಅದ್ರಲ್ಲಿ ಸಾವು ನೋವುಗಳು ತುಂಬಾ ಇರುತ್ತೆ. ಸಾಕಷ್ಟು ಜನನ ಕಳ್ಕೊಂಡಿರ್ತೀವಿ ಕೂಡ. ಅದೇ ರೀತಿ ನೋಡಿ, ದೇವೇಗೌಡ್ರದ್ದು 18ನೇ ತಾರೀಕು, ಅವರ ಡೇಟ್ ಆಫ್ ಬರ್ತ್ ಕೂಡ 18ನೇ ತಾರೀಕು ಆಗಿರುತ್ತೆ. ಅವರು ಎಷ್ಟು ಅವರು ಸಾಧಿಸಿದ್ದಾರೆ ಅಂತಂದ್ರೆ, ಅವ್ರ ಆ ಡೇಟ್ಗೆ, ಅವ್ರ ಹುಟ್ಟಿರೋ ಡೇಟ್ಗೆ ಅವ್ರನ್ನ ಎಲ್ಲಿವರೆಗೂ ತಗೊಂಡೋಗಿದೆ ಅಂದ್ರೆ, ಒಂದು ಪ್ರೈಮ್ ಮಿನಿಸ್ಟರ್, ಒಂದು ದೇಶದ ಒಂದು ಪ್ರಧಾನಿಯಾಗಿ ಇದ್ದು ಬಂದಂತಹ ಅವರು. ಆದ್ರೆ ಅವರು ಆ ಪ್ರಧಾನಿ ಒಂದು ಸೀಟ್ಗೆ ಹೋಗ್ಬೇಕಂತಂದ್ರೆ ಅವರು ತುಂಬಾ ಒಂದು ಎಲ್ಲಾ ಕಷ್ಟಗಳನ್ನು ನೋಡಿರ್ತಾರೆ. ಇದೇನಾಗುತ್ತಪ್ಪ ಅಂತಂದ್ರೆ, ಅಚೀವ್ಮೆಂಟ್ ಜಾಸ್ತಿ ಇರುತ್ತೆ, ತುಂಬಾ ಮನೆ ಮಾತಾಗುತ್ತೆ, ಸಕ್ಸಸ್ ಕೊಡುತ್ತೆ. ಆದ್ರೆ ಅದ್ರ ಹಿಂದೆ ತುಂಬಾ ನೋವುಗಳನ್ನ, ಸಾವುಗಳನ್ನ ನೋಡಿರ್ತೀವಿ ನಾವು. ಅದ್ರ ಒಳಗಡೆ ಡೀಪ್ ಆಗಿ ಹೋದಾಗ ಯಾರು 18ನೇ ತಾರೀಕಲ್ಲಿ ಹುಟ್ಟಿರ್ತೀರೋ ಅವರೆಲ್ಲ ಏನಾದ್ರೂ ಒಂದು ಸಾಧಿಸ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಪರ್ಸನಲ್ ಲೈಫ್ಗೆ ಅವರು ಟೈಮ್ ಕೊಡಕ್ಕಾಗಲ್ಲ. ಅದನ್ನ ಅವರು ತುಂಬಾ ಅದನ್ನ ಏನೇನೋ ಬೇರೆ ರೀತಿ ಎಲ್ಲ ಇರುತ್ತೆ. ತುಂಬಾ ನೋವನ್ನ ಅನುಭವಿಸ್ಬೇಕಾಗುತ್ತೆ. ದೇವೇಗೌಡರದ್ದು ಕೂಡ ಕಟಕ ಲಗ್ನ ಆಗಿರುತ್ತೆ. ಅದೇ ರೀತಿ 18ನೇ ತಾರೀಕು ಆಗಿರುತ್ತೆ. ಅಚೀವ್ಮೆಂಟ್ ಜಾಸ್ತಿ ಇರುತ್ತೆ. ಇವಾಗ ಜನ ನೋಡಿದ ತಕ್ಷಣ ನಮಸ್ಕಾರ ಮಾಡ್ತಾರೆ, ಹೊಗಳ್ತಾರೆ. ಆದ್ರೆ ಅವರ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಅತಿ ಹೆಚ್ಚಾಗಿರುತ್ತೆ. ಅಂದ್ರೆ ಅವ್ರ ಕಣ್ಣಲ್ಲೇ ಎಲ್ಲವನ್ನು ನೋಡ್ಬೇಕಾಗತ್ತೆ. ಅದೇ ರೀತಿ ನೋಡಿ, ಶಂಕರ್ನಾಗ್ ಅವ್ರು ಕೂಡ 18ನೇ ತಾರೀಕೆ ಹುಟ್ಟಿರ್ತಾರೆ. ಸೊ ಅವ್ರಿನ್ನ ತುಂಬಾ ಅವರು ಬೆಳಿಬೇಕಾಗಿರುವಂತ ಒಂದು ಟೈಮಲ್ಲಿ ಅವರು ಕೂಡ ಇಲ್ದೇ ಇರೋ ತರ ಆಗ್ತಾರೆ. ಅದೇ ರೀತಿ ನೋಡಿ, IPL ಮ್ಯಾಚ್ ಮೊನ್ನೆ ನಮ್ಮ ಒಂದು ಇದು ಮ್ಯಾಚ್ 18 ವರ್ಷಕ್ಕೆ 18ನೇ ತಾರೀಕು ವಿನ್ ಆಗಿರುತ್ತೆ.
ಆಯ್ತಾ, ಅದು ಒಂದು ದೊಡ್ಡ ಮಿರಾಕಲ್. 18ನೇ ವರ್ಷಕ್ಕೆ 18ನೇ ತಾರೀಕು ಎಲ್ಲರೂ ಅವಾಗ ಹೇಳ್ತಿದ್ರು ಮಹಾಭಾರತ ನಡೆದಿದ್ದು 18ನೇ ತಾರೀಕು, IPL ಮ್ಯಾಚ್ ನಡೀತಿರೋದು 18ನೇ ತಾರೀಕು, ವಿರಾಟ್ ಕೊಹ್ಲಿ ಜರ್ಸಿ ನಂಬರು 18ನೇ ತಾರೀಕು, ಅಂದ್ರೆ ವಿನ್ ಆಗೇ ಆಗುತ್ತೆ ಅಂತ. ವಿನ್ ಆಗತ್ತೆ ಅದು ನಮಗ್ ಗೊತ್ತಿತ್ತು, ನಾವ್ ಗೆದ್ದೇ ಗೆಲ್ತೀವಿ ಅಂತ. ಅದ್ರ ಹಿಂದೆ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಯಾಕಂದ್ರೆ ಮ್ಯಾಚ್ ನಡೆದಿದ್ದು ನೆಕ್ಸ್ಟ್ ದಿನ. ನಾನು ಇವಾಗ ಫಸ್ಟ್ ನಾನು ಮಹಾಭಾರತ ಕುರುಕ್ಷೇತ್ರ ಏನಕ್ಕೆ ಹೇಳ್ತೆ ಅಂತಂದ್ರೆ, ಅದ್ರಲ್ಲಿ ಎಷ್ಟು ಜನನ ನಾವು ಕಳ್ಕೊಂಡು ವಿನ್ ಆಗಿರ್ತೀವಿ, ಆದ್ರೆ ಇದು ವಿನ್ ಆಗಿ ಕಳ್ಕೊಂಡಿದೀವಿ. ಸೊ ಕರ್ನಾಟಕದಲ್ಲಿ, ಅದ್ರಲ್ಲೂ ಬ್ಯಾಂಗ್ಳೂರಲ್ಲಿ ಎಷ್ಟು ಜನ ಕಾಲ್ ತುಳಿತದಲ್ಲಿ ಅವತ್ತಿನ ದಿನ ನಾವು ಕಳ್ಕೊಂಡ್ವಿ. ಅದು ಇದು ಯಾವತ್ತು ಅಚ್ಚುಳ್ಕೊಳ್ಳೋ ಅಂತ ಒಂದು ಡೇ ಆಗಿರುತ್ತೆ. ಇವಾಗ ನಾವು ಮರ್ತು ಬಿಡ್ತೀವಿ, ಆದ್ರೆ ಅಲ್ಲಿಗೆ ಬಂದು ಎಷ್ಟೋ ಜನ ಕಳ್ಕೊಂಡಿರ್ತಾರಲ್ಲ, ಅವ್ರ ಮನೇಲಿ ಇಂಥ ದಿನ ಹಿಂಗ್ ಮ್ಯಾಚ್ ನಡೀತು, ಇದು ನೋಡಕ್ ಹೋಗಿ ನಮ್ಮ ಮನೇಲಿ ಇಂಥವ್ರು ಸತ್ರು ಅನ್ನೋದು ಯಾವಾಗ್ಲೂ ಅದು ನೆನಪಲ್ಲಿ ಇರೋ ಅಂತಹ ಒಂದು, ಅದೆಲ್ಲ ನಾವ್ ಯಾರನ್ನಾದ್ರೂ ಕಳ್ಕೊಂಡಾಗ ಅದು ಲೈಫಲ್ಲಿ ಉಳ್ಕೊಳ್ಳೋ ಅಂತ ಒಂದು ಇದಾಗಿರುತ್ತೆ. ಅದೇ ರೀತಿ ನೋಡಿ, ಇದು ಅಯ್ಯಪ್ಪ ಸ್ವಾಮಿ ಟೆಂಪಲ್, ಅದಕ್ಕೆ 18 ಮೆಟ್ಲು. ಹೌದು, 18 ಮೆಟ್ಲು ಅಂದ್ರೆ 18 ಮೆಟ್ಲು ಹತ್ತಬೇಕಾದ್ರೆ ಅಷ್ಟು ಶುಭ್ರವಾಗಿ, ಅಷ್ಟು ಶ್ರೇಷ್ಠವಾಗಿರ್ಬೇಕು. ಆ ಮೆಟ್ಲು ಹತ್ತಕ್ಕೆ ಅಂತಾನೆ ಜನ 40 ದಿನ, 48 ದಿನ, 10 ದಿನ, 15 ದಿನ ಭಕ್ತಿ ಶ್ರದ್ಧೆಯಿಂದ ಬ್ರಹ್ಮಚರ್ಯನ ಪಾಲಿಸ್ಬಿಟ್ಟು ಆ ದೇವ್ರ ದರ್ಶನಕ್ಕೆ ಹೋಗ್ತಾರೆ ಅಲ್ವಾ. ಸೊ ಆ ದೇವ್ರ ದರ್ಶನಕ್ಕೆ ಹೋದಾಗ ಏನಾಗುತ್ತಪ್ಪ ಅಂತಂದ್ರೆ, ಆ 18 ಮೆಟ್ಲನ್ನ ಹತ್ತಬೇಕಾದ್ರೆ ಎಷ್ಟು ನಮ್ಗೆ ಇದಿರುತ್ತೋ, ಬಟ್ ಇವಾಗ ಅದೇ 18 ಮೆಟ್ಲು ಅವಾಗ ಆಯ್ತು, 18 ಮೆಟ್ಲಲ್ಲಿ ನೂಕು ನುಗ್ಗಲಲ್ಲಿ ಸತ್ತವ್ರು ಎಷ್ಟೋ ಜನ ಇದ್ದಾರೆ. ಅದು ಕೂಡ ಅವಾಗ ನ್ಯೂಸ್ ಬರ್ತಾನೆ ಇರುತ್ತೆ. 18 ಮೆಟ್ಲು ಎಷ್ಟು ನಮ್ಗೆ ಉಪಕಾರ ಮಾಡುತ್ತೋ ಅಷ್ಟೇ ಎಲ್ಲೋ ಒಂದ್ ಕಡೆ ಅಪಕಾರವನ್ನು ಮಾಡುತ್ತೆ. 18 ಮೆಟ್ಲೆ ಅಂತ ಹೇಳ್ತಿಲ್ಲ, ಈ 18 ಅನ್ನೋ ನಂಬರ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಸೊ ಅಷ್ಟೇ ಅಪಕಾರವನ್ನು ಮಾಡುತ್ತೆ, ಅಷ್ಟೇ ನಮ್ಗೆ ನೋವನ್ನ ಕೂಡ ತಂದ್ಕೊಟ್ಟಿರುತ್ತೆ. ಅದೇ ರೀತಿ ನೋಡಿ, ಸೌಂದರ್ಯ ಅವರು ಕೂಡ 18ನೇ ತಾರೀಕೆ ಹುಟ್ಟಿರ್ತಾರೆ, ಉಪೇಂದ್ರ ಅವರು ಕೂಡ 18ನೇ ತಾರೀಕು ಹುಟ್ಟಿರ್ತಾರೆ. ಸೊ ಇವರೆಲ್ಲರೂ ಕೂಡ ಏನಾದ್ರೂ ಒಂದನ್ನ ಅಚೀವ್ ಮಾಡ್ಬೇಕು, ನೇಮು ಫೇಮು ಎಲ್ಲ ತಂದ್ಬಿಡ್ತಾರೆ. ಸೌಂದರ್ಯ ಅವರಿಗೆ ಯಾವ ಮಹಾ ಏಜ್ ಆಗಿತ್ತು ಅಲ್ವಾ, ಅವ್ರು ಸತ್ತಿದ್ದು ಕೂಡ ಒಂದು ದುರಂತನೇ ಆಗಿತ್ತು. ಅದೇ ರೀತಿ ಸದಾನಂದ ಗೌಡ್ರದ್ದು ಕೂಡ 18ನೇ ತಾರೀಕೆ ಆಗಿರುತ್ತೆ. ಪಾಪ ಅವರು ಸಾಕಷ್ಟು ಬಾರಿ ಸದಾನಂದ ಗೌಡ್ರು ಅಂತಂದ್ರೆ ಯಾವಾಗ್ಲೂ ನಗ್ತಾನೆ ಇರ್ತಾರೆ ಅಂತ ಹೇಳ್ತಾರೆ. ಬಟ್ ಅವರ ನೋವನ್ನ, ಅವ್ರ ಹಿಂದೆ ಇರೋ ನೋವು ಯಾರಿಗೂ ಗೊತ್ತಾಗೋದಿಲ್ಲ. ಅವ್ರು ಏನೇನೆಲ್ಲ, ಅವರ ಒಂದು ಪರ್ಸನಲ್ ಪ್ರಾಬ್ಲಮ್ ಏನೇನೆಲ್ಲ ಇರುತ್ತೆ, ಯಾರ್ಯಾರ ಹತ್ರ ಹೀಯಾಳಿಸ್ಕೊಂಡಿರ್ತಾರೆ, ಎಷ್ಟೋ ಸತಿ ರೀಚ್ ಆಗೋ ಟೈಮಲ್ಲಿ ಅವರು ಕೆಳಗೆ ಬಿದ್ದಿರ್ತಾರೆ. ಈ ತರದ್ದೆಲ್ಲ ನಡೀತಾ ಹೋಗುತ್ತೆ. ಅದೇ ರೀತಿ ರಜನಿಕಾಂತ್ ಅವ್ರ ಮನೆ ನಂಬರ್ 18. ರಜನಿಕಾಂತ್ ಅವರು ಎಷ್ಟು ದೊಡ್ಡ ಬಿಗ್ಗ ಒಂದು ಸೂಪರ್ ಸ್ಟಾರ್ ಅಲ್ವಾ. ಯಾರೇ ನೋಡಿದ್ರು ಓ ರಜನಿಕಾಂತ್ ಅಂತ ಹೇಳ್ತಾರೆ. ಅವರು ಆ ಸ್ಟೇಜ್ ಮೇಲೆ ಬಂದ್ರೇನೆ ಅದಕ್ಕೆ ಒಂದು ಗೌರವ, ಒಂದು ಕಳೆ ಎಲ್ಲ ಇರುತ್ತೆ. ಆದ್ರೆ ಅವರ ಒಂದು ಪರ್ಸನಲ್ ಲೈಫ್ ಏನಿದೆ, ಅವರ ಮನೆಯಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಅಷ್ಟೇ ರಜನಿಕಾಂತ್ ಅವರು ತುಂಬಾ ನೇಮು ಫೇಮಲ್ಲಿ ಬಂದ್ರು, ಮತ್ತೆ ಸೂಪರ್ ಸ್ಟಾರ್ ಆದ್ರು. ಅದೇ ಅವರ ಪರ್ಸನಲ್ ಅಂತ ಲೈಫಲ್ಲಿ ಹೋದಾಗ ನೋಡಿ, ಅವ್ರಿಗೆ ಹೆಣ್ಮಕ್ಳು, ಮಕ್ಕಳ ಒಂದು ಸಮಸ್ಯೆ ಆಗಿರುತ್ತೆ, ಅವ್ರ ಮನೇಲಿ ಡೈವರ್ಸ್ಗಳು, ಏನಾದ್ರೂ ಒಂದು ಮಕ್ಕಳಿಗೆ ಅವರು ತಂದೆ ಆಗಿರ್ಲಿಲ್ಲ, ಮಕ್ಳಿಗೆ ಟೈಮ್ ಕೊಟ್ಟಿಲ್ಲ, ಮತ್ತೆ ಅವರ ವೈಫಿಗೆ ಎಲ್ಲೋ ಒಂದ್ ಕಡೆ ಹೆಲ್ತ್ ಅಪ್ಸೆಟ್, ಇವ್ರಿಗೂ ಕೂಡ ಆಗಿತ್ತು. ಬಟ್ ಇವರು ಚೇತರಿಸ್ಕೊಂಡ್ರು. ಆ ತರ ಆ ಡೇಟ್, ಆ ಮನೆ ನಂಬರ್ ಕೂಡ 1 ಮತ್ತೆ 8 ಎಲ್ಲೆಲ್ಲಿ ಪಾಸ್ ಆಗಿರುತ್ತೆ. 1 ಅಂತ ಅಂದ್ರೆ ಸೂರ್ಯ, 8 ಅಂದ್ರೆ ಶನಿ. ಈ 1, 8 ಅನ್ನೋದು ಎಲ್ಲಿ ಪಾಸ್ ಆದ್ರೂ ಕೂಡ ಅಲ್ಲಿ ಏನಾದ್ರೂ ಒಂದು ತಲೆನೋವು ಇದ್ದೇ ಇರುತ್ತೆ. 18ನೇ ತಾರೀಕಲ್ಲಿ ಹುಟ್ಟಿರೋರು ಒಂದಲ್ಲ ಒಂದು ಸತಿ, ತುಂಬಾ ಜನ ಅಂತ ಹೇಳಿಲ್ಲ, ಯಾರ 18ನೇ ತಾರೀಕು ಹುಟ್ಟಿರ್ತೀರೋ ಅವ್ರ ಮನೇಲಿ ತಂದೆ ಮಕ್ಕಳಿಗೆ ತುಂಬಾ ಜಗಳ ಆಗುವಂಥದ್ದು, ಅಥವಾ ಮನೇಲಿ ಕುಟುಂಬದಿಂದ ಬೇರೆ ಇರುವಂಥದ್ದು, ಮಕ್ಕಳನ್ನ ದೂರ ಇಡುವಂಥದ್ದು, ತಂದೆ ಮಕ್ಕಳಿಗೆ ಅಟ್ಯಾಚ್ಮೆಂಟ್ ಇಲ್ದಿರ ಆಗುವಂಥದ್ದು, ಮತ್ತೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಬೇಗ ತಂದೆನ ಕಳ್ಕೊಳ್ಳೋದು, ಅಥವಾ ತಂದೆ ಬೇಗ ಮಕ್ಕಳನ್ನ ಕಳ್ಕೊಳ್ಳೋದು, ಈ ರೀತಿ ತುಂಬಾ ಇನ್ಸಿಡೆಂಟ್ಗಳಾಗ್ತಾ ಇರುತ್ತೆ. 18 ಅನ್ನೋ ನಂಬರ್ ಎಲ್ಲೆಲ್ಲಿ ಪಾಸ್ ಆಗುತ್ತೋ ಅಲ್ಲಿ, ಅವ್ರ ಫೋನ್ ನಂಬರ್ ಅಲ್ಲಿ ಆಗಿರ್ಬೋದು. ನಾವು ಫೋನ್ ನಂಬರ್ ನೋಡಿದ ತಕ್ಷಣ ಹೇಳ್ತೀವಿ ನಿಮ್ ತಂದೆ ಇಲ್ವಾ, 18 ಅಲ್ಲಿ ಎಲ್ಲಿ ಪಾಸ್ ಆಗಿದ್ರಲ್ಲಿ. ಮತ್ತೆ ವಿರಾಟ್ ಕೊಹ್ಲಿ ಅವ್ರದ್ದು ಒಂದು ಹೋಟೆಲ್ ನಂಬರ್ ಕೂಡ 18. ಅದ್ರ ಮೇಲೆ ಪ್ರತಿ ಬಾರಿನೂ ಕೇಸ್, ಒಂದೊಂದ್ಸತಿ ಸೀಸ್ ಮಾಡಿದ್ರೆ 1 ತಿಂಗಳು 15 ದಿನ ಮಾಡಿರ್ತಾರೆ. ಈ 18 ಅನ್ನೋದಕ್ಕೆ ಅದೆಷ್ಟು ಫೇಮಸ್ ಹೋಟ್ಲು, ಎಷ್ಟು ದುಬಾರಿ ಹೋಟೆಲ್, ಅಷ್ಟೇ ಅದರಲ್ಲಿ ಕಾಂಟ್ರವರ್ಸಿ, ಅಷ್ಟೇ ಜಗಳಗಳಿರ್ತವೆ. ಸೊ ಈ 18 ಅನ್ನೋ ನಂಬರ್ ಎಲ್ಲೆಲ್ಲಿ ಪಾಸ್ ಆಗಿರುತ್ತೆ ನೋಡಿ. ಶ್ರುತಿ ಅವ್ರದ್ದು ಕೂಡ 18ನೇ ತಾರೀಕು ಅಂತ ಅನ್ಕೊಳ್ತೀನಿ. ಸೊ ಅವರ ಒಂದು ಪರ್ಸನಲ್ ಲೈಫ್ ಕೂಡ
ಹಾಳಾಗಿದೆ. ಅವರು ಒಬ್ಬ ಹೀರೋಯಿನ್, ಒಳ್ಳೆ ನಟಿ ಅವರು. ಸೊ ಅವ್ರಿಗೆ ಆ ನಟಿಯಾಗಿ ಅವ್ರಿಗೆ ಎಷ್ಟು ಗೌರವ ಇದೆ, ಮತ್ತೆ ಎಷ್ಟು ಅಪ್ರಿಶಿಯೇಟ್ ಇದೆ. ಅದೇ ನಟಿನ ಅದೇ ಅವರ ಒಂದು ವೈಯಕ್ತಿಕ ಅಂತ ಬಂದಾಗ ಅವರು ಅಲ್ಲಿ ನೋವನ್ನ ತಿಂತಾ ಇರ್ತಾರೆ, ನೋವನ್ನ ಅನುಭವಿಸ್ತಾ ಇರ್ತಾರೆ. ಅದೇ ರೀತಿ ನೋಡಿ ಕರ್ನಾಟಕದಲ್ಲಿ 18ನೇ ನಂಬರ್ ಮನೆಯಲ್ಲಿ ಯಾರು ಇರ್ತೀರಾ ಅವ್ರಿಗೂ ಅಷ್ಟೇ ಆ 18 ಅನ್ನೋ ನಂಬರು ನಿಮ್ಮ ಮನೆಯಲ್ಲಿ ಪಾಸ್ ಆಗಿದ್ರು ನಿಮ್ಮ ಕುಟುಂಬದಲ್ಲಿ ತುಂಬಾ ಸಮಸ್ಯೆಗಳು ನಡೀತಾ ಹೋಗ್ತವೆ. ಆ 1 ಮತ್ತೆ 8 ಅನ್ನೋದು ಎಲ್ಲೆಲ್ಲಿ ಪಾಸ್ ಆಗಿರುತ್ತೆ, ಪಕ್ಕ 8 ಮತ್ತೆ 1 ಮತ್ತೆ 8 18 ಅಥವಾ 81 ಎಲ್ಲಿ ಪಾಸ್ ಆಗಿರುತ್ತೆ ಅಲ್ಲಿ ಏನಾದ್ರೂ ಒಂದು ಸಮಸ್ಯೆ, ಕುಟುಂಬದ ಸಮಸ್ಯೆ, ಮತ್ತೆ ಯಾವ್ದಾದ್ರು ರಾಜಕೀಯದ ಸಮಸ್ಯೆ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರ್ಬೋದು, ಅಲ್ಲಿ ಕೆಲಸದಲ್ಲಿ ಒತ್ತಡ, ಅಲ್ಲಿ ಸಮಸ್ಯೆ, ತುಂಬಾ ನೇಮು ಫೇಮು ತಂದ್ಕೊಡುತ್ತೆ. ಆದ್ರೆ ಪರ್ಸನಲ್ ಲೈಫ್ ನ ತಗೊಂಡೋಗಿ ತಿಪ್ಪೆಗೆ ಹಾಕುತ್ತೆ. ಅಂದ್ರೆ ಒಂಥರ ಕಸದ್ ಸಮಾನ ಆಗ್ಬಿಡುತ್ತೆ. ಪರ್ಸನಲ್ ಲೈಫ್ ನ ನಾವು ಟಚ್ ಮಾಡಕ್ಕೆ ಆಗಲ್ಲ, ಅದರಿಂದ ನಾವು ಗ್ರೋತ್ ಆಗಕ್ಕೆ ಆಗೋದಿಲ್ಲ. ಬೇರೆ ವಿಷಯದಲ್ಲೇ ಗ್ರೋತ್ ಆಗ್ಬೋದು, ಬಟ್ ನಮ್ಮ ನಿಜ ಜೀವನದಲ್ಲಿ ನಾವು ರಿಯಲ್ ಅಲ್ಲಿ ನಾವು ಕುಗ್ಗುತ್ತಾ ಹೋಗ್ತೀವಿ, ಅಲ್ಲಿ ನಾವು 0 ಆಗ್ಬಿಡ್ತೀವಿ. 18 ಅನ್ನೋ ನಂಬರ್ ಅಲ್ಲಿ ಯಾರು ಹುಟ್ಟಿರ್ತೀರ ಅವರು. ಅದೇ ರೀತಿ 18ನೇ ತಾರೀಕು ಯಾರೆಲ್ಲ ಈ 18 ಅನ್ನೋದು ಮನೆ ನಂಬರು, ಗಾಡಿ ನಂಬರು, ಈ ತರ ಇದ್ದಾಗ ನಮ್ಮ ವಸ್ತು ನಮ್ಗೆ ದಕ್ಕಲ್ಲ ಅಂತ ಹೇಳುತ್ತೆ. ಸೊ ಈ 18ಕ್ಕೆ ಇರೋ ಅಷ್ಟು ಪವರ್, ಕ್ವಾಲಿಟಿ ಅದೇ ಆಗಿರುತ್ತೆ. ಸೊ ಈ 18 ಅಂತ ಬಂದಾಗ ಇವಾಗ ಸಾಕಷ್ಟು ಮಾಹಿತಿಯನ್ನ ಕೊಟ್ಟೆ ನಿಮ್ಗೆ. ಯಾರೆಲ್ಲ 18ನೇ ತಾರೀಕಲ್ಲಿ ಹುಟ್ಟಿರ್ತೀರಾ ಅವರು ನಿಮ್ಮ ಜೀವನದ ಚರಿತ್ರೆನ ನೀವೇ ನೋಡ್ಕೊಳ್ಬೇಕಾಗತ್ತೆ. ಅವರು ಸಾಮಾನ್ಯರಾಗಿರ್ಲಿ, ನಾರ್ಮಲ್ ಆಗಿರ್ಲಿ, ಬದುಕಲೇಬೇಕು ಮನುಷ್ಯ ಅಲ್ವಾ. ಸೊ ಈ 18 ಅನ್ನೋದು ಎಲ್ಲಿ ಪಾಸ್ ಆಗಿರುತ್ತೋ ಅಲ್ಲೆಲ್ಲ ತುಂಬಾ ಡೇಂಜರ್ ಅನ್ನೋದಕ್ಕಿಂತ ತುಂಬಾ ನೋವು ಕೂಡ ಕೊಟ್ಟಿರುತ್ತೆ. ಅದೇ ರೀತಿ ಸಕ್ಸಸ್ನು ಕೊಡುತ್ತೆ. ಸಕ್ಸಸ್ ರೇಟ್ ಬೇರೆ, ಅದರಿಂದ ನೋವಿನ ರೇಟು ಬೇರೆ ಆಗಿರುತ್ತೆ. ಸೊ 18ಕ್ಕಿರೋ ಕ್ವಾಲಿಟಿ ಇದಾಗಿರುತ್ತೆ.